40 days ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ನಿಮ್ಮ ಪ್ರಿಪ್ರೇಟ್ರಿ January 5th. ಸೊ ಆಲ್ಮೋಸ್ಟ್ ಇವತ್ತಿಂದ ಹಿಡಿದ್ರೆ ಹತ್ರ ಒಂದು 40, ಇನ್ನೊಂದು 5 ದಿನ ಎಕ್ಸ್ಟ್ರಾ ಅಂತ ಹಿಡ್ಕೊಳ್ರಿ. ಬಟ್ ಸ್ಟಿಲ್ ಒಂದು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಲಿಟ್ರಲಿ ಹೇಳ್ತಿದ್ದೀನಲ್ಲ. ಸೊ ಅದಕ್ಕೆ ಈ ನಾ ಏನು ಮಾಡಿದ್ದೀನಿ, ದಿಸ್ ಇಸ್ ಒಂದು ಕನ್ಸಿಡ್ರಿಂಗ್ ಎಲ್ಲ ಹುಡುಗರು ಅಂತ ಕನ್ಸಿಡರ್ ಮಾಡಿ, ಕನ್ಸಿಡರಿಂಗ್ ಆಲ್ ದ ಸ್ಟೂಡೆಂಟ್ಸ್. ಈಗ ಕೆಲವೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಈಸಿ ಇರ್ಬೋದು, ಅಥವಾ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಈಸಿ ಇರ್ಬೋದು, ಅಥವಾ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ಎನಿ ಪರ್ಟಿಕ್ಯುಲರ್ ಚಾಪ್ಟರ್ ಈಸಿ ಅನ್ನಿಸ್ಬೋದು. ಅಥವಾ ಈಗ ಟ್ರಿಗ್ನೋಮೆಟ್ರಿ, ಸರ್ ನಂಗೆ ಟ್ರಿಗ್ನೋಮೆಟ್ರಿ ಅಂದರೆ ತುಂಬ ಕಷ್ಟನೇ, ನಂಗೆ ಟ್ರಿಗ್ನೋಮೆಟ್ರಿ ಮಾಡೋಕ್ಕಾಗ್ತಿಲ್ಲ. ಬಟ್ ನಾನು ಹೇಳ್ತೀನಿ, ಸೊ ಇಲ್ಲಿ ನಾನು ಟ್ರಿಗ್ನೋಮೆಟ್ರಿ ತೊಗೊಂಡಿಲ್ಲ. ಯಾಕೆ ಅಂದರೆ ಈಗಾಗಲೇ ನವಂಬರ್ ಮುಗಿತಾ ಬಂತು. ಸೊ ಫಸ್ಟ್ FA3ಗೆ ಏನು ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮಾಡಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡು ಐ ಹ್ಯಾವ್ ನಾಟ್ ಟೇಕನ್ ಟ್ರಿಗ್ನೋಮೆಟ್ರಿ ಅಥವಾ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಫಸ್ಟ್ ಯೂನಿಟ್ಟು, ಬಿಕಾಸ್ ಫಸ್ಟ್ ಯೂನಿಟ್ಟು FA1 ಬರ್ತಿರ್, FA3, SA1, ಸೊ 3 ಆಗಲೇ ಆಗಿರುತ್ತೆ. ಸೊ ಅದಕ್ಕಂತಲೇ ತೊಗೊಂಡು ಹೇಳ್ತೀನಿ ಏನಿದು ಅಂತ. ಸೊ ಡಿಪೆಂಡಿಂಗ್, ಅಗೇನ್ ಐ ಆಮ್ ರಿಪೀಟಿಂಗ್, ಸೊ ಡಿಪೆಂಡಿಂಗ್ ಆನ್ ಯುವರ್ ಏನಂತೀರಾ ಈಸಿ ಅಥವಾ ವಿಚ್ ಒನ್ ಈಸ್ ಡಿಫಿಕಲ್ಟ್, ಸೊ ಬೇಸ್ಡ್ ಆನ್ ದಟ್ ಡಿಸೈಡ್ ಆ್ಯಂಡ್ ದೆನ್ ಚೂಸ್ ದ ಟಾಪಿಕ್ಸ್ ಅಂತ ಸ್ವಲ್ಪ ಚೇಂಜಸ್ ಮಾಡಿಕೊಡಿ. ಬಟ್ ಐ ಹ್ಯಾವ್ ಗಿವನ್ ಯುವರ್ ಮೋರ್ ಪ್ರಿಫರೆನ್ಸ್ ಫಾರ್ ದ ಚಾಪ್ಟರ್ಸ್ ವಿಚ್ ಆರ್ ಕಮಿಂಗ್ ಅಪ್ ನೌ. ಅಂದರೆ ನೀವು ಇನ್ನೂ ಈಗ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಈಗ ಸ್ಕೂಲಲ್ಲಿ ಈಗ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ಮುಗಿಸಿರ್ಬೋದು. ಸೊ ಅದಕ್ಕೆ ಪ್ರಾಕ್ಟೀಸ್ ಬೇಕು. ವಿತೌಟ್ ಪ್ರಾಕ್ಟೀಸ್ ಇಟ್ ಈಸ್ ಡಿಫಿಕಲ್ಟ್, ನಾನು ಹೇಳ್ತಿದ್ದೀನಿ. ಆ್ಯಂಡ್ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಾಗೂ ನಾನು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಈಗಷ್ಟೇ ಒಂದು ವೀಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿರಿ. ಕ್ಯಾಲ್ಕುಲೇಷನ್ನ ಹೆಂಗೆ ಸಿಂಪಲ್ ಮಾಡ್ಕೊಳೋದು, ದಟ್ ಈಸ್ ಆಲ್ಸೋ ಎ ಟೆಕ್ನಿಕ್, ದಟ್ ಈಸ್ ವೆರಿ ವೆರಿ ಮಚ್ ರಿಕ್ವೈರ್ಡ್. ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ನ ಉದ್ದಕ್ಕೂ ಮಾಡ್ಕೊಂಡು ಹೋಗಬೇಡ್ರಿ. ಕ್ಯಾಲ್ಕುಲೇಷನ್ಸ್ನ ಮಿನಿಮೈಸ್ ಮಾಡಿರಿ, ಅದು ಒಂದು ಟೆಕ್ನಿಕ್ಕು. ನಾನು ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ಸೊ ಓಕೆ, ಕಮೆಂಟ್ ಮಾಡಿರಿ ಲೈಕ್ ಒಟ್ಟು ನಿಮಗೆ ಈಗ ನನಗೆ ಯಾವುದಾದ್ರು ಈಸಿ ಇದೆಯಪ್ಪ ಅಥವಾ ಯಾವುದು ಡಿಫಿಕಲ್ಟ್ ಚಾಪ್ಟರ್ಸ್ ಯಾವುದು, ಈಸಿ ಬಿಡ್ರಿ. ಸೊ ಡಿಫಿಕಲ್ಟ್ ಚಾಪ್ಟರ್ಸ್ ಯಾವುದು ಕಮೆಂಟ್ ಮಾಡಿರಿ. ಸೊ ಅದ್ರ ಪ್ರಕಾರ ನಾನು ವೀಡಿಯೋಸ್ ಮಾಡ್ತೀನಿ. ಓಕೆ, ಸೊ ಈಗ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್, 2 ವೇರಿಯಬಲ್ಸು, ಕ್ವಾಡ್ರಾಟಿಕ್ ಈಕ್ವೇಷನ್ಸು ಎಲ್ಲಿ ಈಗ ನೀವು ನೋಡಿದ್ರೆ ಅಂದರೆ ಕೋಆರ್ಡಿನೇಟ್ ಜಾಮಿಟ್ರಿವರೆಗೂ ಫಸ್ಟ್ ಯೂನಿಟ್ಟು ಮುಗಿದಿದೆ. ಈಗ ಸೆಕೆಂಡ್ ಯೂನಿಟ್ಟು ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್, ಇಲ್ಲಿಂದ ಕೆಳಗೆ ನೋಡಿದ್ರೆ ಅಂದರೆ ಅಕಾರ್ಡಿಂಗ್ ಟು ಯರ್ ಬ್ಲೂ ಪ್ರಿಂಟ್. ನಾನು ಬ್ಲೂ ಪ್ರಿಂಟ್ನೇ ಪಕ್ಕಾ ಅದೇ ಗ್ರೇಟು ಅದೇ ದೇವರು ಅಂತ ಹೇಳ್ತಿಲ್ಲ. ಬಟ್ ಸ್ಟಿಲ್ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಹೋದ್ರಿ ಅಂದರೆ ಸೆಕೆಂಡ್ ಯೂನಿಟ್ ಬರೀ 28 ಮಾರ್ಕ್ಸ್. ಚೆಕ್ ಮಾಡಿದರೆ 28 ಮಾರ್ಕ್ಸ್ ಅಷ್ಟೇ. ಎಷ್ಟು ರಿಮೈನಿಂಗ್ 52 ಮಾರ್ಕ್ಸ್ ಫಸ್ಟ್ ಯೂನಿಟ್, 52 ದೇವರೇ. ಸೊ ಅದಕ್ಕೆ ಆ್ಯಂಡ್ ಅಗೇನ್ 28 ಮಾರ್ಕ್ಸ್ ಇಟ್ಸ್ ನಾಟ್ ಈಸಿ. ನಾನು ಹೇಳ್ತೇನೆ 28 ಮಾರ್ಕ್ಸ್ ಇಸ್ ನಾಟ್ ಈಸಿ ಬಿಕಾಸ್ ಅಪ್ಲಿಕೇಶನ್ ಜಾಸ್ತಿನೇ ಬರ್ತದೆ. ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಮಿಸ್ ಆಯಿತು ಅಂದರೆ ಏರಿಯಾಸ್ ರಿಲೇಟೆಡ್ ಸರ್ಕಲ್ಸು ಅಪ್ಲಿಕೇಶನ್ ಕೊಡ್ತಾರೆ 3 ಮಾರ್ಕ್ಸು. ಅದಕ್ಕೆ 3 ಮಾರ್ಕ್ಸ್ ತಾನೆ, 3 ಮಾರ್ಕ್ಸು ಮಿಸ್ ಆಯ್ತು, ಅದೇ ಅದು ಬರ್ಬೋದು. ಸೊ ಈಗ ಡಿಸೆಂಬರಿಂದ ನೀವು ಸ್ಟಾರ್ಟ್ ಮಾಡೋಂಗಿದ್ರೆ ಯು ಹ್ಯಾವ್ ಟು ಗಿವ್ ಮೋರ್ ಟೈಮ್ ಟು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಯಾಕಂದರೆ ಹೇಳಿದ್ನಲ್ಲ, ಒಂದೊಂದೇ ಸಾಲಿಡ್ಸ್ ಆಯಿತು ಅಥವಾ 2 ಕಾಂಬಿನೇಷನ್ಸ್ ಆಯಿತು. ಸೊ ಪ್ರಾಕ್ಟೀಸ್ ಬೇಕು. ಬಟ್ ಆ್ಯಂಡ್ ಅಗೇನ್ ಇದೊಂದೇ ನೀವು ಚಾಪ್ಟರ್, ಇದೊಂದೇ ಸಬ್ಜೆಕ್ಟ್ ಮಾಡ್ತಿಲ್ಲ, ಇನ್ನೂ ಇದು ಬಿಟ್ಟು 5 ಸಬ್ಜೆಕ್ಟ್ ಇದೆ. ನೀವು ಸ್ಕೂಲ್ಗೂ ಹೋಗ್ತಿರ್ತೀರ, ಸ್ಕೂಲಿಂದ ಬರಬೇಕು, ಅಸೈನ್ಮೆಂಟ್ಸು, ಹೋಮ್ವರ್ಕು, ಅದ್ರ ಜೊತೆಗೆ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ಗೆ 4 ದಿನ ಕೊಡಲೇಬೇಕು. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಕಮ್ಮಿ ಆ್ಯಂಡ್ ಅಗೇನ್ ಡಿಪೆಂಡಿಂಗ್ ಆನ್ ಯು. ನೆಕ್ಸ್ಟು ಅಟ್ಲೀಸ್ಟ್ ಒಂದು 3 ದಿನ ಸ್ಟ್ಯಾಟಿಸ್ಟಿಕ್ಸ್. 3 ದಿನ ಬೇಕಾಗಿಲ್ಲ. ಒಂದು ಸ್ವಲ್ಪ ಏನಾದರೂ ಕ್ಯಾಲ್ಕುಲೇಷನ್ಸ್ ಇತ್ತು ಅಥವಾ ನಾನು ಕನ್ಫ್ಯೂಸ್ ಆಗ್ತಿದೆ, ಯಾಕಂದರೆ ಟೇಬಲ್ ಹಾಕಬೇಕಲ್ಲಿ. ನೀವೆಲ್ಲ ಕ್ಲೀನಾಗಿ ಟೇಬಲ್ ಹಾಕ್ಕೊಂಡು ಬರೋದನ್ನ ಹಂಗಾಯಿತು ಅಂದರೆ ಇನ್ನೂ ಟೈಮ್ ಹೋಗುತ್ತೆ. ಅದಕ್ಕೆ ಹಂಗೆ ಕೆಲವೊಬ್ರು ಇರ್ತಾರೆ. ಸೊ ಎಷ್ಟು ಫಾಸ್ಟ್ ಆಗುತ್ತೆ, ಜಸ್ಟ್ ಒಂದು ಲೈನ್ ಹಾಕಿದೆ ಮುಗೀತು, ಟಕ 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 ಅಂತ ಬರ್ಕೊಂಡು ಹೋಗಬೇಕು ಕ್ಲೀನ್. ಈಗ ಪ್ರಾಕ್ಟೀಸ್ಗೆ ನಿಮಗೆ ನೀಟ್ನೆಸ್ಗೆ ಯಾರು ಮಾರ್ಕ್ಸ್ ಕೊಡಲ್ಲ, ಟೈಮ್ ಹೋಗ್ತಿರುತ್ತೆ ನೀವು ನೀಟ್ನೆಸ್ ಅಂತ ಹೋದ್ರಿ ಅಂದರೆ ಪ್ರಾಕ್ಟೀಸಲ್ಲಿ. ಓಕೆ, ನೆಕ್ಸ್ಟು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್.
ಇಲ್ಲೇ ಏರಿಯಾಸ್ ರಿಲೇಟೆಡ್ ಸರ್ಕಲ್ಸ್ ಮಾಡ್ಬೋದಿತ್ತು, ಬಟ್ ಇಲ್ಲಾಗಲೇ ನೀವು ಏರಿಯಾ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿರ್ತೀರ, ಸಮಥಿಂಗ್ ರಿಲೇಟೆಡ್ ಟು ಏರಿಯಾ, ಮತ್ತು ಇದು ಅಲ್ಲೇ ಆಯಿತು ಅಂದರೆ ಒಂದೇ ಸರಿ ಕಂಟಿನ್ಯೂಷನ್ ಆಗ್ಬಿಡುತ್ತೆ, ಅಲ್ಲಿಗೆ ಇಲ್ಲಿಗೆ ಹೆಂಗೆ ಮತ್ತೆ. ಅದಕ್ಕೆ ಸಮಥಿಂಗ್ ಡಿಫ್ರೆಂಟ್ ಮಾಡಿದ್ರಿ ಅಂದರೆ ಒಂದು ಸ್ವಲ್ಪ ಇದು ಸಪ್ರೇಟ್ ಆಯಿತು, ಇದು ಸಪ್ರೇಟ್ ಆಯಿತು, ಮತ್ತು ಆಮೇಲೆ ಲಿಂಕ್ ಮಾಡ್ಬೋದು. ಸೊ ಅದಕ್ಕಂತ ಓಕೆ. ಪ್ರಾಬಬಿಲಿಟಿ ಆ್ಯಂಡ್ ಅಗೇನ್ 3 days ಆ್ಯಕ್ಚುಲಿ ಪ್ರಾಬಬಿಲಿಟಿ ಬೇಡ, ಬಟ್ ಈಗ ಕಾರ್ಡ್ ರಿಲೇಟೆಡ್ ಪ್ರಾಬ್ಲಮ್ಸು ಒಂದು ಸ್ವಲ್ಪ ನಾನು ಮಾಡಬೇಕು, ಯಾಕಂದರೆ ಕೆಲವೊಬ್ರಿಗಂತೂ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಇಲ್ಲಿ ಕಮ್ಮಿ ಮಾಡ್ತೀರಾ, ಯಾವುದಾದ್ರೂ ಫಸ್ಟ್ ಯೂನಿಟ್ ಮಾಡ್ತೀರಾ, ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟು ಈ ಒಂದು ದಿನ ನಾನು ಏನು ಬಿಟ್ಟಿದ್ದೀನಿ 14 ಅಂದರೆ ರಿವಿಷನ್ ಬೇಕಲ್ಲ. ಸೊ ಇಲ್ಲೆಲ್ಲ ಏನು ಮಾಡಿರ್ತೀರಾ ಇದಕ್ಕೆ ಮತ್ತೆ ರಿವಿಷನ್ ಬೇಕು, ಯಾಕಂದರೆ ನಾ ಈಗ ಹೇಳ್ತಿರೋದು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್, ಏರಿಯಾಸ್ ರಿಲೇಟೆಡ್ ಸರ್ಕಲ್ಸು ಇಲ್ಲಿದೆ. ಹಾಂ, ಸೊ ಇಲ್ಲಿಂದ ಇಲ್ಲಿವರೆಗೂ ಹೊಸದಾಗಿ ಮಾಡ್ತೀರಾ, ಹೊಸದಾಗಿ. ಇಟ್ಸ್ ನಾಟ್ ಲೈಕ್ ಫಸ್ಟ್ ಯೂನಿಟ್ ಥರ ಮಾಡಿ ರಿವಿಷನ್ ಎಕ್ಸಾಮ್ ಬರದೆ ಅಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತಿರೋದು, ಸೊ ಇಲ್ಲಿ ರಿವಿಷನ್ ಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಸ್ಕೂಲ್ಸಲ್ಲಿ ಯಾವಾಗ FA4 ಮಾಡ್ತಾರೆ ಗೊತ್ತಿಲ್ಲ, ಕೆಲವೊಂದು ಸ್ಕೂಲ್ಸಲ್ಲಿ FA4 ಮಾಡಲ್ಲ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಲ್ಲ. ಸೊ ಅದಕ್ಕೆ ದಿಸ್ ಈಸ್ ಫಾರ್ ರಿವಿಷನ್, ಬೇಕೇ ಬೇಕು. ಒಂದಿನ ನೀವೆಲ್ಲಾದರೂ ಕೊಡ್ರಿ, ಅಲ್ಲೇ ಕೊಡಬೇಕಂತ ಇಲ್ಲ, ಎಲ್ಲಾದರೂ ಕೊಡ್ರಿ, ರಿವಿಷನ್ ಒಂದಿನ ಬೇಕು. ನೆಕ್ಸ್ಟ್ ಇನ್ನೊಂದು ನೋಡೋಂಗಿದ್ರೆ ಮತ್ತು ಟ್ರಿಗ್ನೋಮೆಟ್ರಿ ರಿವಿಷನ್ ಮಾಡಬೇಕು, ಯಾಕಂದರೆ ಈಗಷ್ಟೇ ಮಾಡಿರ್ತೀರ, ತಲೆಯಲ್ಲಿರಲ್ಲ, ರಿವಿಷನ್ ಬೇಕು. ಅದೇ ರೀತಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಗೂ ರಿವಿಷನ್ ಬೇಕು, ಯಾಕಂದರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ ಟೆಕ್ಸ್ಟ್ ಬುಕ್ಕಿಂದ ಬರ್ತಾ ಇಲ್ಲ, ನಿಮಗೆ ಪ್ರಾಕ್ಟೀಸ್ ಬೇಕು, ನಿಮಗೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಅಡಿಷ್ನಲ್ ಕ್ವಶನ್ಸ್ ಮಾಡಬೇಕು, ಒಂದು ಸ್ವಲ್ಪ ಟ್ರಿಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ, ನಾನು ಮಾಡ್ತೀನಿ. ನೆಕ್ಸ್ಟು ಇಲ್ಲಿಗಂತ ಬಂದಾಗ ಸೊ ನಿಮಗೆ ಯಾವುದು ಪ್ರಾಬಿಲಿಟಿ ಆಯಿತು. ನೆಕ್ಸ್ಟು ಇನ್ನೊಂದರದು ರಿವಿಷನ್ನು ಅನ್ನೋದಕ್ಕಿಂತ ಈಗ ಪ್ರಾಬಿಲಿಟಿ ಆಗಲೇ ಮಾಡಿರ್ತೀರ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಫಸ್ಟ್ ಯೂನಿಟ್. ಸೊ ಫಸ್ಟ್ ಯೂನಿಟ್ಟು, ಸೊ ಮತ್ತು ಫಸ್ಟ್ ಯೂನಿಟ್ ಬೇಕು, ಯಾಕಂದರೆ ನಿಮಗೆ 19th ಅಂದರೆ ಇನ್ನೊಂದು 2 ವಾರ ಉಳಿತು. ಆ 2 ವಾರದಲ್ಲಿ ಫಸ್ಟ್ ಯೂನಿಟ್ ರಿವಿಷನ್ ಆಗಬೇಕು ಮತ್ತು ಸೆಕೆಂಡ್ ಯೂನಿಟ್ ರಿವಿಷನ್ ಆಗಬೇಕು. ಸೊ ನಾನು ಏನು ಕೊಟ್ಟಿದ್ದೀನಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್. ನೀವು ಫಸ್ಟ್ ಯೂನಿಟ್ ನೋಡಿದ್ರಿ ಅಂದರೆ 8 ಮಾರ್ಕ್ಸು. ಆ 8 ಮಾರ್ಕ್ಸ್ಗೆ ನಿಮ್ಗೆ 2 ದಿನ 3 ದಿನ ಬೇಕಿಲ್ಲ, ಬಿಕಾಸ್ 4 ಮಾರ್ಕ್ಸ್ ಗ್ರಾಫು ಈಸಿ. ಇನ್ನೊಂದು ಒಂದು ಸಬ್ಸ್ಟಿಟ್ಯೂಷನು, ಎಲಿಮಿನೇಷನ್ನು, ಇನ್ನೊಂದು MCQಲಿ ಡೈರೆಕ್ಟ್ ಒಂದು ಕಂಡೀಷನ್ ಕೊಟ್ಟು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈಸಿ ಅಂದರೆ ಈಸಿ. ಸೊ ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಡ್ರಿ. ಗ್ರಾಫ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡು, ಎಲಿಮಿನೇಷನ್ ಮೆಥಡು, ಒಂದೊಂದು ಮೆಥಡು ಮಾಡೋದು ಹೆಂಗೆ ಅಂತ ಚೆಕ್ ಮಾಡಿಕೊಡ್ರಿ. ಇದಾದಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಇವನ್ ದೋ ಇಟ್ ಈಸ್ 6 ಮಾರ್ಕ್ಸ್, ಅಪ್ಲಿಕೇಶನ್ ಬೇಸ್ಡ್ ವರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ನು ಮಾಡಬೇಕಾದ್ರೆ ಡೋಂಟ್ ಗಿವ್ ಟು ಮಚ್ ಆಫ್ ಟೈಮ್ ಫಾರ್ ಏನಂತೀರ ಈಗ ಈಕ್ವೇಷನ್ಸ್ ಹೆಂಗೆ ಸಾಲ್ವ್ ಮಾಡೋದು. ವರ್ಡ್ ಪ್ರಾಬ್ಲಮಲ್ಲಿ ಈಕ್ವೇಷನ್ ಬಂದಿರುತ್ತಾ, ಅದನ್ನು ಸಾಲ್ವ್ ಮಾಡಿರಿ. ಅದು ಬಿಟ್ಟು ಒಂದೊಂದೇ ಎಕ್ಸಸೈಸ್ ತೊಗೊಂಡು ಆ ಎಕ್ಸಸೈಸಲ್ಲಿ ಇದರಲ್ಲಿ ನಾಟ್ ನೆಸೆಸರಿ. ನಿಮಗೆ ಮಾಡೋ ಮೆಥಡ್ ಗೊತ್ತಿತ್ತು ಅಂದರೆ ಮತ್ತೆ ಅದಕ್ಕೆ ಬೇಸಿಕ್ಕಿಂದ ಹೋಗ್ತೀರಾ. ನೆಕ್ಸ್ಟು ಇಲ್ಲಿ ಬಂದಾಗ ನಿಮಗೆ ಯಾವುದು ಪಾಲಿನಾಮಿಯಲ್ಸಿಗೆ ಒಂದಿನ ಟೈಮ್ ಕೊಡ್ಬೋದು. ನೆಕ್ಸ್ಟ್ ಅದೇ ರೀತಿ ರಿಯಲ್ ನಂಬರ್ಸು ಪಾಲಿನಾಮಿಯಲ್ಸು ಎರಡೂ ಒಂದೊಂದು ದಿನ, ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಆ್ಯಂಡ್ ಅಗೇನ್ ರಿಯಲ್ ನಂಬರ್ಸಲ್ಲಿ ಏನು ಕೊಡ್ತಾರೆ ಗೊತ್ತು, ಒಂದು ಪ್ರೂವ್ ಮಾಡಿರಿ ಅಂತ ಕೊಡ್ತಾರೆ, ಇನ್ನೊಂದು MCQ ಒಂದು ಬರುತ್ತೆ. ಸಿಮಿಲರ್ಲಿ ಪಾಲಿನಾಮಿಯಲ್ಸು, ಕಂಡೀಷನ್, ಸಮ್ಮು, ಪ್ರಾಡಕ್ಟು. ಸೊ ಅದಕ್ಕೆ ಅಲ್ಲಿ ಜಾಸ್ತಿ ದಿನ ಬೇಡ. ಬಟ್ ಎಲ್ಲಿಗೆ ಬೇಕು ನಿಮಗೆ, ಯಾವುದು ಸರ್ಕಲ್ಸ್ ಆಯಿತು, ಅಥವಾ ನೆಕ್ಸ್ಟು ಕೋಆರ್ಡಿನೇಟ್ ಜಾಮೆಟ್ರಿ ಆಯಿತು. ಸೊ ಇದೂ ಅಷ್ಟೇ, ಸರ್ಕಲ್ಸು ಥಿಯರಮ್ ಆಯಿತು, ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ. ಅಲ್ಲೇನಾದರೂ ವರ್ಡ್ ಪ್ರಾಬ್ಲಮ್ ಇದ್ದರೆ ಅಲ್ಲೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದಕ್ಕೋಸ್ಕರ 3 ದಿನ ಅಂತ ಕೊಟ್ಟಿರೋದು. ಡಿಪೆಂಡಿಂಗ್ ಆನ್ ಯು, ನಾನು ಹೇಳ್ತೀನಿ, ಡಿಪೆಂಡಿಂಗ್ ಆನ್ ಯು. ಸೊ ಇದೆಲ್ಲ ಮುಗೀತು ಅಂದರೆ ಫಸ್ಟ್ ಯೂನಿಟ್ ಮುಗೀತಾ, ಮತ್ತು ಸೆಕೆಂಡ್ ಯೂನಿಟ್ ರಿವಿಷನ್ ಬೇಕು. ಸೊ ಟ್ರಿಗ್ನೋಮೆಟ್ರಿ ಆಯಿತು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಸೊ 2 ದಿನ. ನೆಕ್ಸ್ಟು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ಈ ಕಂಬೈನ್ ಮಾಡಿಕೊಂಡು ಮತ್ತು ಇಲ್ಲೊಂದು 2 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ದಿನ ಏನು ಕೊಟ್ಟಿದ್ದೀನಿ, ಒಂದು ದಿನ ಸ್ಟ್ಯಾಟಿಸ್ಟಿಕ್ಸ್ಗೆ, ಇನ್ನೊಂದು ದಿನ ಪ್ರಾಬಿಲಿಟಿಗೆ. ಇಷ್ಟು ದಿನ ಎಲ್ಲ ಆಗಿ 3 ದಿನ ಉಳಿತು ಅನ್ಕೋಬೇಡ್ರಿ. ಮತ್ತು ಇಲ್ಲಿ ರಿವಿಷನ್ ಬೇಕು. ಇಲ್ಲಿ ಫಸ್ಟ್ ಯೂನಿಟ್ಟು, ನೆಕ್ಸ್ಟು ಸೆಕೆಂಡ್ ಯೂನಿಟ್ಟು, ಲಾಸ್ಟ್ ದಿನ ಅಂತೂ ಯಾರೂ ಮಾಡೋಕ್ಕೋಗಲ್ಲ. ಲಾಸ್ಟ್ ದಿನ ಎಲ್ಲ ಯೂನಿಟ್ ಮಾಡ್ತೀರ. ಸೊ ಫಸ್ಟ್ ಯೂನಿಟ್ಟು, ಸೆಕೆಂಡ್ ಯೂನಿಟ್ಟು, ಇನ್ನೊಂದು ದಿವಸ ಸೆಕೆಂಡ್ ಯೂನಿಟ್ ರಿವಿಷನ್ನು. ಇಲ್ಲಿ ಮಾಡಿದ ತಕ್ಷಣ ರಿವಿಷನ್ ಮಾಡಿಕೊಡ್ರಿ, ತಲೆಯಲ್ಲಿ ಉಳಿಯುತ್ತೆ.
ಮತ್ತು ಫಸ್ಟ್ ಯೂನಿಟಿಗೆ ಬರ್ರಿ, ಲಾಸ್ಟ್ ದಿನ ಮತ್ತು ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ಕಂಪ್ಲೀಟ್ ರಿವಿಷನ್. ಇಷ್ಟು ರಿವಿಷನ್ ಬೇಕು. ಸೊ ನಿಮ್ಗೆ ಯಾವ್ದು ಡಿಫಿಕಲ್ಟ್ ಇದೆ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ರಿ. ಎಲ್ಲ ಪ್ರಾಬ್ಲಮ್ಸ್ನು ದಯವಿಟ್ಟು ಚೆಕ್ ಅಂದರೆ ಸಾಲ್ವ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಹೋಗಬೇಡ್ರಿ, ಅಷ್ಟು ಟೈಮ್ ಇಲ್ಲ. ಬೇಕಾದರೆ ಈಗಲೇ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡ್ತಿರ್ತೀರ ನಿಮಗೆ ಈಸಿ ಅಂತ ಬಿಡ್ರಿ, ಡಿಫಿಕಲ್ಟ್ ಇದೆಯಾ ಮಾರ್ಕ್ ಮಾಡ್ಕೊಳ್ರಿ. ಸೊ ದಟ್ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಇನ್ನೊಂದು ಸಲ ಸಾಲ್ವ್ ಮಾಡಬೇಕು. 5 ಪ್ರಾಬ್ಲಮ್ ಇದೆ, ಅದರಲ್ಲಿ 2 ಡಿಫಿಕಲ್ಟ್ ಇದೆ ಅಂದ್ಕೊಳ್ರಿ, ಇನ್ನೂ 3 ಯಾಕೆ ಸಾಲ್ವ್ ಮಾಡ್ತೀರಾ? ಇದು 2 ಯಾವ ಡಿಫಿಕಲ್ಟ್ ಅದನ್ನು ಅಷ್ಟೇ ನೆಕ್ಸ್ಟ್ ಇನ್ನೊಂದು ಸಲ ಬಂದಾಗ ಸಾಲ್ವ್ ಮಾಡೋದು. ಇದು 3 ಈಗ ಸಾಲ್ವ್ ಮಾಡೋಕ್ಕೆ ಟೈಮ್ ಇಲ್ಲ, ಅಷ್ಟನ್ನೆಲ್ಲ ಮಾಡ್ಕೊಂಡು ಹೋದರೆ ಟೈಮ್ ಇಲ್ಲ, ಟೈಮ್ ಸಾಕಾಗಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಫೆಬ್ರವರಿ 5th 10th ಫಸ್ಟ್ ಪ್ರಿಪ್ರೇಟ್ರಿ ಬಂತು. ಸೆಕೆಂಡ್ ಪ್ರಿಪ್ರೇಟ್ರಿಗೆ 27th ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ಇದು ಜನವರಿ ಅಲ್ಲ, ಸೊ ಫೆಬ್ರವರಿಯಿಂದ ತಾನೆ 27th ಆಗ್ತದೆ. ಹಾಂ ಸರಿ, ಜನವರಿ 27th ಫೆಬ್ರವರಿ 2 ಸೆಕೆಂಡ್ ಪ್ರಿಪ್ರೇಟ್ರಿ. ಸೊ ಸೆಕೆಂಡ್ ಪ್ರಿಪ್ರೇಟ್ರಿ 27th ಫೆಬ್ರವರಿ 2 ಸ್ಟಾರ್ಟ್ ಆಗುತ್ತೆ. ಬಟ್ ಯು ಹ್ಯಾವ್ ದಿಸ್ ಟೈಮ್, 26 ಈಸ್ ಫಾರ್ ರಿವಿಷನ್. ಇಷ್ಟು ಟೈಮ್ ಇದೆ, 2 ವಾರ ಇದೆ. 11th ಏನು ಅಂದರೆ ನೀವು ಬರ್ತೀರಾ, ಎಕ್ಸಾಮ್ ಮುಗೀತು, ಏನು ಮಾಡಿರ್ತೀರೋ ಬಿಡ್ತಿರೋ ಸೆಕೆಂಡ್ರಿ. ಎಕ್ಸಾಮ್ ಮುಗೀತಪ್ಪ, ನನಗೊಂದಿನ ರೆಸ್ಟ್ ಬೇಕು ತೊಗೊಳ್ರಿ. ಆದರೆ ಆ ಒಂದು ದಿವಸದಲ್ಲಿ ಎಕ್ಸಾಮ್ ಪೇಪರ್, ಕ್ವಶನ್ ಪೇಪರ್ ಒಂದ್ಸಲಿ ಚೆಕ್ ಮಾಡಿರಿ. ಜಸ್ಟ್ ಥಿಂಕ್ ಮಾಡಿರಿ, ಆಮ್ ಐ ಗುಡ್ ವಿತ್ ಫಸ್ಟ್ ಯೂನಿಟ್ ಆರ್ ಸೆಕೆಂಡ್ ಯೂನಿಟ್? ಫಸ್ಟ್ ಯೂನಿಟ್ ಚೆನ್ನಾಗಿದೆಯೋ ಸೆಕೆಂಡ್ ಯೂನಿಟ್ ಚೆನ್ನಾಗಿದೆಯೋ, ನನಗಿನ್ನ ಯಾವುದಕ್ಕೆ ನಾನು ಫೋಕಸ್ ಮಾಡಬೇಕು ಅನ್ನೋದ್ರ ಮೇಲೆ ಸೆಕೆಂಡ್ ವೀಕು ಡಿಸೈಡ್ ಮಾಡಬೇಕು. ಸೆಕೆಂಡ್ ವೀಕ್ ಚಿಂತೆ ಮಾಡೋಕ್ಕೆ ಹೋಗಬೇಡ. ನಾನು ಫಸ್ಟ್ ನಿಮ್ಮ ಫಸ್ಟ್ ಪ್ರಿಪ್ರೇಟ್ರಿ ಮುಗಿಸ್ರಿ. ಅದಾದಮೇಲೆ ಕ್ವಶನ್ ಪೇಪರ್ ಹೆಂಗಿದೆ, ಯಾವುದ್ರ ಮೇಲೆ ಡಿಫಿಕಲ್ಟಿ ಲೆವೆಲ್ ಬರ್ತಿದೆ ಅನ್ನೋದ್ರ ಮೇಲೆ ಸೆಕೆಂಡ್ ವೀಕ್ ನೋಡೋಣ. ಸುಮ್ಮನೆ ಯಾಕೆ ಈಗಲೇ ಅಲ್ಲ, ಈಗೇನು ಬೇಕು ಜನವರಿ 5th. ಸೊ ಜನವರಿ 5th ಒಳಗೆ ಹೆಂಗೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ, 3 ಸಲ ರಿವಿಷನ್ ಆದಂಗೆ ಹೇಳಿದ್ದೀನಿ. ಮಾಡೋದು ಬಿಡೋದು ನಿಮಗೆ. ಓಕೆ, ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡಿರಿ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.